ನಮಸ್ಕಾರ. ವೈಭವ್ ಚೊಚ್ಚಲ ಅರ್ಧಶತಕಕ್ಕೆ ಜಿಂಬಾಬ್ವೆ ಉಳಿಸ್ ವಿರುದ್ಧರು 75 ವರ್ಷದ ಹಳೆಯ ದಾಖಲೆ. ಸ್ನೇಹಿತರೆ, ಜಿಂಬಾಬ್ವೆ ವಿರುದ್ಧ ಮೊದಲ T20ಐನಲ್ಲಿ ವೈಭವ್ ಬರೆದ ದಾಖಲೆಗಳಷ್ಟು ಅರ್ಧಶತಕ ಸಿಡಿಸಿದ ದಾಖಲೆಗಳೇ ಯಾವ್ಯಾವ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ವೈಭವ್ ಸೂರ್ಯವಂಶಿ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ತಪ್ಪದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೊದಲ T20 ಪಂದ್ಯ ಹರಾರೆ ಮೈದಾನದಲ್ಲಿ ನಡೆದಿದ್ದು, ಈ ಒಂದು ಪಂದ್ಯದಲ್ಲಿ ಅಕ್ಷರಶಃ ವೈಭವ್ ಅವರ ಆರ್ಭಟ ಮುಂದುವರೆದಿತ್ತು. ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಅಯ್ಯರ್ ಅವರು ಬಾಲಿಂಗ್ ಆಯ್ದುಕೊಳ್ಳುವ ನಿರ್ಧಾರ ಮಾಡಿದಂತೆ ಇತ್ತ ಬ್ಯಾಟಿಂಗ್ ಬಂದ ಜಿಂಬಾಬ್ವೆ ತಂಡದ ಪರವಾಗಿ ಬೆನೆಟ್ ಅವರ ಮೊದಲ ಬಾಲ್ನಲ್ಲಿ ಮಯಾಂಕ್ ಯಾದವ್ ಅವರು ವಿಕೆಟ್ ಪಡೆಯುತ್ತಾರೆ. ಬಟ್ ಇಲ್ಲಿಂದ ಸಂಕಷ್ಟಕ್ಕೆ ಸಿಲುಕಿ ಈ ಒಂದು ಜಿಂಬಾಬ್ವೆ ತಂಡ ಪರವಾಗಿ ಯಾವೊಬ್ಬ ಬ್ಯಾಟರ್ ಕೂಡ ಇಲ್ಲಿ ಕ್ರೀಸ್ ಕಚ್ಚಿ ನಿಲ್ಲಲ್ಲ. ಇನ್ನು ಮೆಡವೆ 39 ಬಿಟ್ಟರೆ ರಿಯಾನ್ ಬರ್ಲ್ 26 ಜೊತೆಗೆ ಟಿ ಮನುಮನಿ 27 ರನ್ ಹೊಡೆದು ಬಿಟ್ಟರೆ, ಅಂದರೆ ಈ ಮೂವರನ್ನು ಬಿಟ್ಟರೆ ಯಾವೊಬ್ಬ ಬ್ಯಾಟರ್ ಕೂಡ 2 ಅಂಕಿ ಮೊತ್ತ ಇಲ್ಲಿ ದಾಟಲಿಲ್ಲ. ಹೀಗಾಗಿ ಅಂತಿಮವಾಗಿ ಜಿಂಬಾಬ್ವೆ ತಂಡ ನಿಗದಿತ 20 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 125 ರನ್ ಮಾತ್ರಗಳನ್ನು ಪಡೆಯಿತು. ಇನ್ನು ಟೀಮ್ ಇಂಡಿಯಾ ಪರವಾಗಿ ಮಯಾಂಕ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ಅವರು ತಲಾ 2 ವಿಕೆಟ್ ಪಡೆಯುವ ಮುಖಾಂತರ ಗರಿಷ್ಠ ವಿಕೆಟ್ ಟೇಕರ್ ಎನಿಸಿಕೊಂಡರೆ, ಇತ್ತ ಭಾರತ 126 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಾಗ ಆರಂಭದಲ್ಲಿಯೇ ಅಭಿಷೇಕ್ ಶರ್ಮಾ ಅವರ ವಿಕೆಟನ್ನು ಬೇಗ ಕಳೆದುಕೊಳ್ತು. ಹೀಗಾಗಿ ಇವ್ರ ಜೊತೆಗೂಡಿದಂತಹ ಇಶಾನ್ ಕಿಶನ್ ಒಂದು ಸ್ಫೋಟಕ ಆಟವನ್ನು ಕೂಡ ಇಲ್ಲಿ ಟೀಮ್ ಇಂಡಿಯಾಗೆ ಕೊಟ್ಟರು. ಕಿಶನ್ ಅವರ ಆಟ 35 ರನ್ನಿಗೆ ಅಂತ್ಯವಾದರೆ ನಾಯಕ ಅಯ್ಯರ್ ಕೂಡ ಇಲ್ಲಿ ಅಜಯ್ 28 ಜೊತೆಗೆ ತಿಲಕ್ ವರ್ಮಾ ಅಜಯ್ 6 ರನ್ ಹೊಡೆದು ಟೀಮ್ ಇಂಡಿಯಾವನ್ನು ಗೆಲುವನ್ನು ಸೇರಿಸಿದರು. ಬಟ್ ಈ ಒಂದು ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರ ಅಬ್ಬರಂತೂ ಅಕ್ಷರಶಃ ಆರ್ಭಟವಾಗಿತ್ತು. ಹೀಗಾಗಿ ವೈಭವ್ ಸೂರ್ಯವಂಶಿ ಅವರು 15 ವರ್ಷದ ಈ ಬಾಲಕ ಜಿಂಬಾಬ್ವೆ ವಿರುದ್ಧ ಮೊದಲ T20ನಲ್ಲಿ ಕೇವಲ 18 ಬಾಲ್ಗೆ 50 ರನ್ನನ್ನು ಸಿಡಿಸಿ ಅಕ್ಷರಶಃ ಬೊಂಬಾಟ್ ಬ್ಯಾಟಿಂಗ್ ಮಾಡಿದರು. ಕೇವಲ 19 ಬಾಲ್ಗೆ 50 ರನ್ ಹೊಡೆದ ವೈಭವ್ ಸೂರ್ಯವಂಶಿ ಅವರ ಬ್ಯಾಟ್ನಲ್ಲಿ 4 4 4 ಸಿಕ್ಸರ್ ಸಹಿತ 263 ರನ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಬಟ್ ಈ ಮೂಲಕ ದಿಗ್ಗಜ ಆಟಗಾರರ ದಾಖಲೆಗಳನ್ನೇ ವೈಭವ್ ಅವರು ಮರೆತಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಇನ್ನು ವೈಭವ್ ಅವರು ಅರ್ಧಶತಕ ಸಿಡಿಸಿ ಬರೆದ ದಾಖಲೆಗಳು ಯಾವಂತ ನೋಡ್ತಾ ಬರೋದ್ರೆ, ಸ್ನೇಹಿತರೆ, ಇನ್ನು 15 ವರ್ಷ 118 ದಿನಗಳ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅರ್ಧಶತಕ ಸಿಡಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ವಿಶ್ವ ದಾಖಲೆಯನ್ನು ಕೂಡ ಇಲ್ಲಿ ವೈಭವ್ ಬರೆದರು. ಈ ಹಿಂದೆ ರೆಹಮಾನುಲ್ಲಾ ಗುರ್ಬಾಜ್ ಅವರು 17ನೇ ವಯಸ್ಸಿನಲ್ಲಿ ಅರ್ಧಶತಕ ಬರೆಸಿ ದಾಖಲೆ ಬರೆದಿದ್ರು. ಬಟ್ ಅವರ ದಾಖಲೆ ಈಗ ವೈಭವ್ ಸೂರ್ಯವಂಶಿ ಅವರು ನುಚ್ಚುರು ಮಾಡಿದ್ದಾರೆ. ಇನ್ನು ಇನ್ನೊಂದು ದಾಖಲೆ ಏನಪ್ಪ ಅಂದರೆ T20 ಕ್ರಿಕೆಟ್ನಲ್ಲಿ ಅರ್ಧಶತಕ ಬಾರಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಎಂಬ ದಾಖಲೆ ಕೂಡ ವೈಭವ್ ಅವರ ಹೆಸರಿಗೆ ನಿನ್ನೆ ಆಯಿತು. ಅಂದರೆ ಭಾರತ ಇಲ್ಲಿ 3 ಪಂದ್ಯಗಳ T20 ಸರಣಿಯಲ್ಲಿ ಈಗಾಗಲೇ 1-0 ಮುನ್ನಡೆಯನ್ನು ಇಲ್ಲಿ ಪಡೆದುಕೊಂಡಿದೆ. ಹೀಗಾಗಿ ಅಯ್ಯರ್ ಅವರ ನಾಯಕತ್ವದಲ್ಲಿ ಚೊಚ್ಚಲ ಪಂದ್ಯ, ಅಂದರೆ ಅಯ್ಯರ್ ಅವರ ನಾಯಕತ್ವದಲ್ಲಿ ಭಾರತ T20ಯಲ್ಲಿ ಚೊಚ್ಚಲ ಪಂದ್ಯ ಗೆದ್ದರೆ, ಇತ್ತ ಚೊಚ್ಚಲ ಅರ್ಧಶತಕ ಬಾರಿಸಿ ವೈಭವ್ ಅವರು ಅಬ್ಬರಿಸಿದರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವೈಭವ್ ಅವರ ಬ್ಯಾಟಿಂಗ್ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.